ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಕೊಲೆಯಾಗಿದೆ. ಪತ್ನಿ ಪಲ್ಲವಿಯೇ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಪಲ್ಲವಿಯನ್ನ ಈಗಾಗಲೇ HSR ಲೇಔಟ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿವೃತ್ತ ಡಿಜಿ ಐಜಿಪಿ ಅವರ ಪತ್ನಿ ಪಲ್ಲವಿ ಮನೆಯಲ್ಲಿದ್ದಂಥ ಚಾಕುವನ್ನ ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಇನ್ನು ಈ ಚಾಕುವಿನಿಂದ ಪಲ್ಲವಿಯೇ ಇರಿದು ಗಂಡನನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಸಂಶಯ ವ್ಯಕ್ತವಾಗ್ತಾ ಇದೆ, ಶಂಕೆ ವ್ಯಕ್ತವಾಗ್ತಾ ಇದೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಪತಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಓಂ ಪ್ರಕಾಶ್ ಅವರು ನಿವೃತ್ತ ಡಿಜಿ ಐಜಿಪಿ 2015ರಲ್ಲಿ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿದರು. ಪತ್ನಿಯ ಜೊತೆ ಇರುವಂಥ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅವರೇ ಪತ್ನಿ ಪಲ್ಲವಿ. ಪತ್ನಿಯೇ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ಪತಿಯನ್ನು ಕೊಲೆ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಲೆಗೆ ಕಾರಣ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಜಾಮೀನು ಒಂದು ಕಡೆಯಿಂದ ಸಾಕಷ್ಟು ಜಮೀನು ಮಾಡಿದ್ರಂತೆ, ದುಡ್ಡು ಮಾಡಿದ್ರಂತೆ, ಆಸ್ತಿ ಮಾಡಿದ್ರಂತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಗಳಿದ್ವು, ಜಮೀನಿಗೆ ಸಂಬಂಧಪಟ್ಟ ಹಾಗೆ ವಿವಾದಗಳಿದ್ವು. ಈ ವಿವಾದದಿಂದಾಗಿ ಪತಿಯನ್ನು ಕೊಲೆ ಮಾಡಿದ್ದಾರೆ ಅನ್ನೋ ಸಂಶಯ ವ್ಯಕ್ತವಾಗ್ತಾ ಇದೆ. ಸೊ ಎಲ್ಲವೂ ಕೂಡ ಪ್ರಿಮೆಚ್ಯೂರ್. ಈಗಾಗಲೇ ಪತ್ನಿ ಪಲ್ಲವಿಯವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಸತ್ಯಗಳು ಬಯಲಾಗ್ತಾ ಹೋಗ್ತವೆ. ನಿಜಕ್ಕೂ ಜಮೀನಿಗೆ ಸಂಬಂಧಪಟ್ಟ ಹಾಗೆ ವಿವಾದ ಇತ್ತಾ, ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಆಯಿತಾ? ಯಾಕೆಂದರೆ ಸುಮಾರು 10-15 ವರ್ಷಗಳಿಂದ ಈ ವಿವಾದಗಳು ಹಾಗೇ ಇದ್ವು. ಪತಿ ಮತ್ತು ಪತ್ನಿಯ ಮಧ್ಯೆ ಜಗಳಗಳು ಆಗ್ತಾ ಇದ್ವು. ಪದೇ ಪದೇ ದೊಡ್ಡ ಮಟ್ಟಿಗೆ ಜಗಳಗಳು ಕೂಡ ಆಗ್ತಾ ಇದ್ವಂತೆ. ಈ ಥರದ ಮಾಹಿತಿಗಳಿದ್ದಾವೆ. ಹಾಗಾಗಿ 10-15 ವರ್ಷದಿಂದ ಜಗಳಗಳಾಗ್ತಾ ಇತ್ತು, ವಿವಾದಗಳಿತ್ತು ಅಂತ ಹೇಳಿದಾಗ ಇವತ್ತು ಒಂದೇ ಕ್ಷಣ ತತ್ಕ್ಷಣದಲ್ಲಿ ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಸಡನ್ ಪ್ರೊವೊಕೇಶನ್ ಏನಾದರೂ ಆಗಿರಬೇಕು. ಇಬ್ಬರ ಮಧ್ಯೆ ಗಲಾಟೆ ಆಗಿದೆ, ಗಲಾಟೆ ದೊಡ್ಡ ಮಟ್ಟಿಗೆ ಟರ್ನ್ ಆಗಿದೆ. ಸಡನ್ಲಿ ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅನ್ನೋದು ಬಹಳಷ್ಟು ಮುಖ್ಯ. ಇಲ್ಲಿ ಹಣಕಾಸಿನ ವ್ಯವಹಾರಗಳು, ಹಣಕಾಸಿನ ಸಮಸ್ಯೆ, ವಿವಾದ, ದುಡ್ಡು ಕಾಸು, ಜಮೀನು. ಅವರು ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂಥವರು, 1981ರ ಬ್ಯಾಚ್ನ IPS ಅಧಿಕಾರಿಯವರು. ಸೊ ಒಂದಷ್ಟು ಆಸ್ತಿ ಮಾಡಿದ್ರು ಅನ್ನೋ ಮಾಹಿತಿಗಳು ಕೂಡ ಇದೆ. ಇಬ್ಬರು ಮಕ್ಕಳಿದ್ದರಂತೆ, ಮಕ್ಕಳಿಗೆ ಆಸ್ತಿಯನ್ನು ಹಂಚಿದ್ದಾರೆ, ಹೆಂಡತಿಗೆ ಹಂಚಿಲ್ಲ ಅನ್ನೋ ವಿವಾದ ಕೂಡ ಇತ್ತಂತೆ. ಹೀಗಾಗಿ ಕೊಲೆ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ. ಓಂ ಪ್ರಕಾಶ್ ಪತ್ನಿಯ ಹೆಸರು ಪಲ್ಲವಿ, ಅವರಿಗಿಬ್ಬರು ಮಕ್ಕಳಿದ್ದಾರೆ. ಕೆಲ ದಿನಗಳ ಹಿಂದೆ ಪತಿ ಪತ್ನಿ ನಡುವೆ ಮನಸ್ತಾಪ ಆಗಿತ್ತು. ಇದು ಕೆಲ ದಿನಗಳ ಹಿಂದೋ ಕೆಲ ವರ್ಷಗಳ ಹಿಂದೋ ಅಂತ ಕನ್ಫರ್ಮ್ ಆಗಿದೆ. ವೈಯಕ್ತಿಕ ವಿಚಾರಗಳಲ್ಲಿ ಇಬ್ಬರ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು. ಕೆಲ ತಿಂಗಳ ಹಿಂದೆ ಓಂ ಪ್ರಕಾಶ್ ಅವರ ಮನೆಯಲ್ಲಿ ಗಲಾಟೆ ಕೂಡ ಆಗಿತ್ತಂತೆ. ಕೇವಲ ತಿಂಗಳುಗಳ ಹಿಂದೆಯೋ, ಕೇವಲ ದಿನಗಳ ಹಿಂದೆಯೋ ಅಥವಾ ವರ್ಷಗಳ ಹಿಂದೆಯೋ, ಒಂದು ಮಾಹಿತಿ ಪ್ರಕಾರ 10-15 ವರ್ಷಗಳಿಂದ ಒಂದಷ್ಟು ಡಿಸ್ಪ್ಯೂಟ್ ಆಗ್ತಾ ಇದೆ. ಲ್ಯಾಂಡ್ ಡಿಸ್ಪ್ಯೂಟ್ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲೋಕ್ ಮೋಹನ್ ಅವರು ಕೂಡ ಇದ್ದಾರೆ, ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನಿವೃತ್ತ ಪೊಲೀಸ್ ಅಧಿಕಾರಿ ಅವರ ಕೊಲೆ ಆಗಿದೆ. ಹಾಗಾಗಿ ಪೊಲೀಸರು ಕೂಡ ಈ ಇಡೀ ಕೇಸನ್ನು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಸೋಕೋ ಟೀಮ್ ಈಗಾಗಲೇ ಅಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇದೆ. ಕ್ರೈಮ್ ಸೀನ್ ಏನು ಅನ್ನೋದನ್ನು ನೋಡ್ತಾ ಇದೆ. ಯಾವೆಲ್ಲ ಸಾಕ್ಷಿಗಳು ಸಿಗ್ತವೆ ಆ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸ ಆಗ್ತಾ ಇದೆ. FSL ಟೀಮ್ ಕೂಡ ಅಲ್ಲಿಗೆ ಸ್ಥಳಕ್ಕೆ ಆಗಮಿಸಿದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಕಮಿಷನರ್ ಕೂಡ ಮಾತನಾಡುವಂಥ ಸಾಧ್ಯತೆ ಇದೆ. ಇಡೀ ಕೇಸ್ಗೆ ಸಂಬಂಧಪಟ್ಟಾಗಿ ಏನಾದರೂ ಇನ್ಫಾರ್ಮೇಷನ್ ಕೊಡ್ಬೋದು. ಈಗ ಪ್ರಾಥಮಿಕ ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪತ್ನಿ ಪಲ್ಲವಿಯವರೇ ಕೊಲೆ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನೂ ಕೂಡ ಶಂಕೆ ಮಾತ್ರ. ಈಗಾಗಲೇ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನಾಗಿದೆ ಅಂಥೇಳಿ ಅವರಿಂದ ಬಾಯಿ ಬಿಡಿಸ್ಬೇಕು. ಕ್ರೈಮ್ ಸೀನ್ನಲ್ಲಿ 3 ಅಂತಸ್ತಿನ ಮನೆ ಅದು ನಾವು ನೋಡ್ತಾ ಇದ್ವಿ. 3 ಅಂತಸ್ತಿನ ಮನೆ. ಕೇವಲ ಈ ಇಬ್ಬರೇ ವಾಸವಾಗಿದ್ರ, ಮಕ್ಕಳು ಕೂಡ ಅಲ್ಲೇ ವಾಸವಾಗಿದ್ರ, ಮಕ್ಕಳಿದ್ರೆ ಅವರಿಗೆ ಮದುವೆ ಆಗಿರುತ್ತೆ, ಅವರೆಲ್ಲಾದರೂ ವಾಸವಾಗಿದ್ರ. ವಾರದ ಹಿಂದೆ IPS ಅಧಿಕಾರಿಗಳಿಗೆ ಮೆಸೇಜ್ ಮಾಡಿದ್ರು ಪಲ್ಲವಿ, ನನಗೆ ಮತ್ತು ಮಗಳಿಗೆ ಸಾಕಷ್ಟು ಹಿಂಸೆ ನೀಡ್ತಾ ಇದ್ದಾರೆ, ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ನೀಡ್ತಾ ಇದ್ದಾರೆ. ಮೆಸೇಜ್ ಮಾಡಿದ್ರಂತೆ ಪತ್ನಿ. ಓಂ ಪ್ರಕಾಶ್ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸುವಂತೆ ಮನವಿ ಮಾಡಿಕೊಂಡಿದ್ರು. ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಕೂಡ ಪತ್ನಿ ಪಲ್ಲವಿ ಮನವಿ ಮಾಡಿಕೊಂಡಿದ್ರು. ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಹೀಗೂ ಆಗಿರ್ಬೋದು. ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ, ಅದರಲ್ಲೂ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿದಂಥವರು
ಅವರ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗಾಗಲೇ ಅದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇವರು ಓಂ ಪ್ರಕಾಶ್ ಅವರು, ಮೃತರಾದಂಥ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಕರೆದುಕೊಂಡು ಹೋಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ ಎಕ್ಸ್ಕ್ಲೂಸಿವ್ ದೃಶ್ಯ. ಪತ್ನಿ ಹಾಗೂ ಮಗಳನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಇದರ ಅರ್ಥ ಕ್ರೈಮ್ ಸೀನ್ನಲ್ಲಿ ಪತ್ನಿ ಮತ್ತು ಮಗಳು ಕೂಡ ಇದ್ಲು ಅಂತ. ಮಗಳು ಕೂಡ ಅಲ್ಲೇ ಇದ್ಲು, ಪತ್ನಿ ಕೂಡ ಇದ್ರು. ಇಬ್ಬರನ್ನು ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪತ್ನಿನೇ ಕೊಲೆ ಮಾಡಿದ್ದಾರೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸರು ಮನೆಯೊಳಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಕುಟುಂಬಸ್ಥರು ಯಾರೋ ಅವ್ರ ಜೊತೆಗಿದ್ದಾರೆ. ಆ ಮನೆಯ ಹೊರಗಡೆ ಈಗಾಗಲೇ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸರಿದ್ದಾರೆ. ಅವ್ರನ್ನ ಬಿಟ್ಟು ಕುಟುಂಬಸ್ಥರು ಯಾರು ಕಾಣಿಸ್ತಾ ಇಲ್ಲ. ಕುಟುಂಬಸ್ಥರು ಯಾರು ಇನ್ನೂ ಕೂಡ ಬಂದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.